ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಇವತ್ತು ತೆರೆ ಬೀಳುತ್ತೆ. ಸಿಎಂ ಪಟ್ಟದ ಪೈಪೋಟಿಗೂ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಮತ್ತದೇ ರಹಸ್ಯ ಕಾಯ್ದುಕೊಂಡಿದ್ದಾರೆ. ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ. ಆದಷ್ಟು ಬೇಗ ಒಂದೊಂದು ಇತ್ಯರ್ಥ ಆಗ್ಬಿಡುತ್ತೆ. ಕಳೆದ 2 ವರ್ಷದಿಂದ ಧಾರಾವಾಹಿ ತರ ನಿಮ್ಮ ಕುರ್ಚಿ ಜಗಳ ನಡೀತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಡೆಲ್ಲಿಯಿಂದ ಕಾರ್ಯನಿರ್ವಹಿಸುವಂತ ದುಸ್ಥಿತಿಗೆ ಇಳಿದಿದೆ. ನಮ್ಮ ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಬಿಡಲ್ಲ. The entire discussion is only concentrated on coming Rajya Sabha elections and council elections of Karnataka. ಕರ್ನಾಟಕದ ಕುರ್ಚಿ ಕಚ್ಚಾಟದ ಬಗ್ಗೆ ನವದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಸುದೀರ್ಘ ಮಹತ್ವದ ಸಭೆಗಳೆಲ್ಲವೂ ಇದೀಗ ಠುಸ್ಸನ್ನಿಸಿವೆ. ಸಿಎಂ ಕುರ್ಚಿ ಕಚ್ಚಾಟ, ಸಿದ್ದು ಡಿಕೆ ಕಚ್ಚಾಟಕ್ಕೆ ಬ್ರೇಕ್ ಬೀಳುವ ನಿರ್ಧಾರ ಆಗೇ ಬಿಡ್ತು ಅನ್ನೋದರೊಳಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷಕ್ಕೂ ರಾಜ್ಯದ ಜನರಿಗೂ ತಮಾಷೆ ಅನ್ನಿಸೋ ಉತ್ತರ ಕೊಟ್ಟಿದೆ. ರಾಜ್ಯಸಭೆ ಎಂಎಲ್ಸಿ ಗೆಲ್ಲೋದೇ ಆದ್ಯತೆ. ಕುರ್ಚಿ ಕಚ್ಚಾಟದ ಚರ್ಚೆ ಇಲ್ಲ ಹೈಕಮಾಂಡ್. ದೆಹಲಿಯ ಇಂದಿರಾ ಭವನದ ಸುದೀರ್ಘ ಸಭೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವಿವರ ನೀಡಿದ್ರು. ಪ್ರೆಸ್ ಮೀಟ್ಗೆ ಬರುತ್ತಲೇ ನಾವು ಯಾರಿಂದಲೂ ಪ್ರಶ್ನೆ ತೆಗೆದುಕೊಳ್ಳೋದಿಲ್ಲ, ನಮ್ಮ ನಿರ್ಧಾರಗಳನ್ನಷ್ಟೇ ಹೇಳ್ತೇವೆ ಎಂದು ಶುರು ಮಾಡಿದ್ರು. The entire discussion is only concentrated on coming Rajya Sabha elections and council elections of Karnataka. ಇನ್ನು ಕರ್ನಾಟಕ ನಾಯಕರ ಕುರ್ಚಿ ಕಚ್ಚಾಟದ ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ, ಅದೆಲ್ಲವೂ ಊಹಾಪೋಹ ಅಂದ್ರು ವೇಣುಗೋಪಾಲ್. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. ರಾಜ್ಯ ಸರ್ಕಾರದಲ್ಲಿ ಯಥಾಸ್ಥಿತಿ, ಸಿಎಂ ಸಿದ್ದರಾಮಯ್ಯ ಸೇಫ್. ಹೈಕಮಾಂಡ್ ಹೇಳಿದ ರಾಜ್ಯಸಭೆ ಚುನಾವಣೆ ಇರೋದು ಜೂನ್ 18ಕ್ಕೆ. ಜೂನ್ 18ರವರೆಗೂ ಸಿಎಂ ಸಿದ್ದರಾಮಯ್ಯ ಸೇಫ್ ಅಂತಾನೆ ಹೇಳಲಾಗ್ತಿದೆ. ಬದಲಾವಣೆಯಿಂದ ಹಿಂದೆ ಸರಿದ ಹೈಕಮಾಂಡ್ ಜೂನ್ 18ರ ನಂತರವಷ್ಟೇ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳಿವೆ. ಹೈಕಮಾಂಡ್ ಕುರ್ಚಿ ವಿಚಾರಕ್ಕೆ ಕೈ ಹಾಕದಿರುವುದಕ್ಕೆ ಹಲವು ಕಾರಣಗಳಿವೆ. ರಾಜ್ಯಸಭೆ ಚುನಾವಣೆಗೆ ಶಾಸಕರ ಮತಗಳೇ ಮುಖ್ಯವಾಗುತ್ತವೆ. ಚುನಾವಣೆ ಸಂದರ್ಭದಲ್ಲಿ ಶಾಸಕರ ವಿರೋಧ ಕಟ್ಟಿಕೊಳ್ಳುವುದು ಕಷ್ಟ ಎಂಬುದರ ಮನವರಿಕೆಯಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಸಾಹಸ ಮಾಡುವುದು ಬೇಡ ಎಂಬ ಕಾರಣಕ್ಕಾಗಿ ಯಾವುದೇ ನಿರ್ಧಾರಗಳಾಗಿಲ್ಲ. ಶಾಸಕರ ವಿಶ್ವಾಸ ಕಳೆದುಕೊಂಡರೆ ಗೆಲುವು ಕಷ್ಟ ಎಂಬ ಕಾರಣಕ್ಕಾಗಿ ಯಾವುದನ್ನೂ ಹೈಕಮಾಂಡ್ ಸ್ಪಷ್ಟಪಡಿಸಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಸ್ಥಾನ ಆಫರ್. ಸಿಎಂ ಹುದ್ದೆಗೆ ಪಟ್ಟು ರಾಜ್ಯಸಭೆ ಆಫರ್ಗೆ ನಕಾರ. ಇನ್ನು ಬೆಳಿಗ್ಗೆಯಿಂದ ನಡೆದ ಮ್ಯಾರಥಾನ್ ಮೀಟಿಂಗ್ನಲ್ಲಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಸ್ಥಾನದ ಆಫರ್ ಕೊಟ್ಟಿದ್ದಾರೆ ಎಂದೇ ಹೇಳಲಾಗಿದೆ. ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪ ಮಾಡಿರುವ ರಾಹುಲ್ ಗಾಂಧಿ ಅವರೇ ರಾಜ್ಯಸಭೆ ಆಫರ್ ನೀಡಿದ್ದಾರೆ ಎಂದೇ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆ ಆಫರ್ ನೀಡಿದ ನಾಯಕರು ಪುತ್ರ ಯತೀಂದ್ರಗೆ ಡಿಸಿಎಂ ಆಫರ್ ಅನ್ನೂ ನೀಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಒಪ್ಪದ ಸಿಎಂ ಸಿದ್ದರಾಮಯ್ಯ ಸಿಎಂ ಹುದ್ದೆ ಬಿಟ್ಟುಕೊಡಲು ಒಪ್ಪುತ್ತಿಲ್ಲ. ಅದೇ ವೇಳೆಯೇ ಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ ಇಬ್ಬರ ಜಗಳದಿಂದಾಗಿ ಸ್ಪಷ್ಟ ತೀರ್ಮಾನಕ್ಕೆ ಬಾರದ ಹೈಕಮಾಂಡ್ ನಾಯಕತ್ವ ಬಿಕ್ಕಟ್ಟನ್ನ ಜೀವಂತವಾಗಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಹೋಟೆಲ್ ಊಟ ತಿಂಡಿ ಬೆಲೆ ಗಗನಕ್ಕೇರುವ ಭೀತಿ ಎದುರಾಗಿದೆ.
ಹೋಟೆಲ್ ಕಾರ್ಮಿಕರ ಕನಿಷ್ಠ ವೇತನ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತಾ ಇದ್ದಂತೆ ಹೋಟೆಲ್ ದರದಲ್ಲಿ ಭಾರೀ ಏರಿಕೆಯಾಗೋ ಮುನ್ಸೂಚನೆ ಸಿಕ್ಕಿದೆ. ಜನಸಾಮಾನ್ಯರಿಗೆ ಸರ್ ತುಂಬಾ ಬಡವರು ಹೇಗೆ ಬದುಕ್ತಾರೆ ಸರ್, ಮಧ್ಯಮ ವರ್ಗದವರ ಪರಿಸ್ಥಿತಿ ಇದೆಲ್ಲ ಇದು ತುಂಬಾ ಚಿಂತಾಜನಕ ಸರ್. ಸರ್ಕಾರಕ್ಕೆ ಯಾಕಂದ್ರೆ ಅವರೆಲ್ಲ ಬಹು ಕೋಟ್ಯಾಧೀಶರುಗಳು, ಅವ್ರಿಗೆ ಎಷ್ಟು ಬೇಕಾದ್ರೂ ಒಂದು ಹೋಟ್ಲಿಗೆ ಹೋಗಿ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಾರೆ. ದೋಸೆ 150, ಫುಲ್ ಮೀಲ್ಸ್ಗೆ 200. ಹೋಟೆಲ್ ಊಟ ದುಬಾರಿ, ಸದ್ಯದಲ್ಲೇ ಜೇಬಿಗೆ ಕತ್ತರಿ. ಬಡವರ ಪಾಲಿಗೆ ಇನ್ಮುಂದೆ ಹೋಟೆಲ್ ಊಟ ಅನ್ನೋದು ಗಗನಕುಸುಮ ಆಗೋ ಎಲ್ಲಾ ಲಕ್ಷಣ ಕಾಣುತ್ತಿದೆ. ಯಾಕಂದ್ರೆ ಸದ್ಯದಲ್ಲೇ ಹೋಟೆಲ್ ದರ ಏರಿಕೆಯಾಗೋ ಸೂಚನೆ ಸಿಕ್ತಿದ್ದು ಯಾರೂ ಊಹಿಸದ ಮಟ್ಟಕ್ಕೆ ಬೆಲೆ ಏರಿಕೆಯಾಗಲಿದೆಯಂತೆ. ಹೋಟೆಲ್ಗೆ ಹೋಗೋದಕ್ಕೂ ಮೊದಲು ಜೇಬು ಮುಟ್ಟಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ದುಬಾರಿ ಊಟ ಮಾಡೋದಿರಲಿ, ಇಡ್ಲಿ ವಡೆ ಮಸಾಲೆ ದೋಸೆ ತಿನ್ನೋದಕ್ಕೂ ಹಿಂದೆ ಮುಂದೆ ನೋಡುವಂತಾಗಲಿದೆ. ಯಾಕಂದ್ರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವಂತೆ ಸರ್ಕಾರ ಸೂಚನೆ ನೀಡಿದ್ದಕ್ಕೆ ಹೋಟೆಲ್ನವರು ಗ್ರಾಹಕರಿಗೆ ಬರೆ ಎಳೆಯುವುದಕ್ಕೆ ರೆಡಿಯಾಗಿದ್ದಾರೆ. ಕಾರ್ಮಿಕರ ಹಿತದೃಷ್ಟಿಗೆ ನಿಂತಿರೋ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಬೃಹತ್ ನಗರ ಪಾಲಿಕೆ, ಜಿಲ್ಲಾ ಕೇಂದ್ರ ಹಾಗೂ ಗ್ರಾಮೀಣ ಪ್ರದೇಶ ಅಂತ 3 ವಲಯಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಇದರ ಅನ್ವಯವೇ ಕಾರ್ಮಿಕರ ಮಾಸಿಕ ವೇತನ ನಿಗದಿ ಮಾಡಲಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಕೊಡಲಿದೆ ಅಂತ ಮಾಲೀಕರು ಸಿಡಿದೆದ್ದಿದ್ದಾರೆ. ಒಂದು ವೇಳೆ ಸಿಬ್ಬಂದಿ ವೇತನವನ್ನ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಮಾಡಿದ್ರೆ ಊಟ ತಿಂಡಿ ದರ ಏರಿಕೆ ಅನಿವಾರ್ಯ ಅಂತಿದ್ದಾರೆ. ಹೋಟೆಲ್ ಕಾರ್ಮಿಕರ ವೇತನವನ್ನ ಸರ್ಕಾರ ನಿಗದಿ ಮಾಡಿದ್ದು ವಲಯವಾರು ಇಂತಿಷ್ಟು ಹಣ ನೀಡಬೇಕು ಅನ್ನೋ ಆದೇಶ ನೀಡಿದೆ. ನಗರ ಪಾಲಿಕೆ, ಜಿಲ್ಲಾ ಕೇಂದ್ರ, ಗ್ರಾಮೀಣ ಮತ್ತು ಸಣ್ಣ ಪಟ್ಟಣ ಎಂದು ವಿಂಗಡಣೆ ಮಾಡಲಾಗಿದ್ದು ಝೋನ್ 1ರಿಂದ 23,376 ರಿಂದ 31,114 ರೂಪಾಯಿವರೆಗೂ ನಿಗದಿ ಮಾಡಲಾಗಿದ್ದು, ಝೋನ್ 2ರಲ್ಲಿ 21,251 ರೂಪಾಯಿಯಿಂದ 28,285 ರೂಪಾಯಿ, ಝೋನ್ 3ರಲ್ಲಿ 19,319 ರಿಂದ 25,714 ರೂಪಾಯಿವರೆಗೂ ನಿಗದಿ ಮಾಡಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಇದನ್ನು ಪರಿಷ್ಕರಣೆ ಮಾಡುವಂತೆಯೂ ಆದೇಶ ಹೊರಡಿಸಿದ್ದಾರೆ. ನಮ್ಮ ಉದ್ಯಮಕ್ಕೆ ಗ್ಯಾಸ್ ಬೆಲೆ ಅಧಿಕವಾಯಿತು ಮತ್ತು ಪೆಟ್ರೋಲ್ ಡೀಸೆಲ್ನಿಂದ ಎಲ್ಲ ಅಗತ್ಯ ವಸ್ತುಗಳು ಹೆಚ್ಚಿಗಾಯಿತು. ಸ್ವಲ್ಪ ಮಟ್ಟಿನ ಕೆಲವೊಂದು ಹೋಟೆಲ್ಗಳಲ್ಲಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಿದ್ದೇವೆ. ಈಗ 60%ನಷ್ಟು ನಮ್ಮ ಸಂಬಳ ಹೆಚ್ಚಿಗೆ ಮಾಡಬೇಕಾಗಿದೆ. ಇದರ ಜೊತೆ ESA, PF ಇತರ ಸ್ಟ್ಯಾಚ್ಯುಟರಿ ಪೇಮೆಂಟ್ಗಳು ಅದು ಒಂದು 30% ಸೇರುತ್ತದೆ. ಈ ಅಧಿಕವಾದ ಹೆಚ್ಚಳದಿಂದ ಖಂಡಿತ ಸರ್ಕಾರ ಪುನರ್ ಪರಿಶೀಲನೆ ಮಾಡದೇ ಇದ್ದರೆ ಬೆಲೆಗಳು ಏರುವುದು ಅನಿವಾರ್ಯವಾಗ್ತದೆ. ಇನ್ನು ಹೋಟೆಲ್ ಕಾರ್ಮಿಕರ ವೇತನ ಪರಿಷ್ಕರಣೆ ಆಗಿದ್ದೇ ಆದರೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹಿಂದೆಂದೂ ನೋಡದಂತ ಬೆಲೆ ಏರಿಕೆ ಈಗ ಆಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಸದ್ಯಕ್ಕೆ ಒಂದು ಪ್ಲೇಟ್ ಇಡ್ಲಿ ಬೆಲೆ 50 ರೂಪಾಯಿ ಇದೆ. ಮುಂದೆ ಏನಾದರೂ ಬೆಲೆ ಏರಿಕೆ ಆದರೆ ಇದರ ಬೆಲೆ 90 ರೂಪಾಯಿಗೆ ಏರಿಕೆ ಆಗಲಿದೆ. ಹಾಗೆಯೇ ಮಸಾಲೆ ದೋಸೆ ಬೆಲೆ ಸದ್ಯಕ್ಕೆ 80 ರೂಪಾಯಿ ಇದ್ದು 150 ರೂಪಾಯಿಗೆ ಏರಿಕೆ ಆಗಲಿದೆ. ಹಾಗೆಯೇ ಉಪ್ಪಿಟ್ಟಿನ ಬೆಲೆ ಸದ್ಯಕ್ಕೆ 40 ರೂಪಾಯಿ ಇದ್ದು ಮುಂದೆ 70 ರೂಪಾಯಿಗೆ ಏರಿಕೆ ಆಗಲಿದೆ. ಇನ್ನು ಪೊಂಗಲ್ ಬೆಲೆ 70 ರೂಪಾಯಿ ಇದ್ದು 100 ರೂಪಾಯಿಗೆ ದರ ಹೆಚ್ಚಳವಾಗಲಿದೆ. ಹಾಗೆಯೇ ಊಟದ ಬೆಲೆ ಸದ್ಯಕ್ಕೆ 120 ರೂಪಾಯಿ ಇದ್ದು ಮುಂದೆ ಬೆಲೆ ಏರಿಕೆ ಆದರೆ 200 ರೂಪಾಯಿಗೆ ಬಂದು ನಿಲ್ಲಲಿದೆ. ಬೇಸಿಕ್ ಸ್ಯಾಲರಿ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ಸರ್ಕಾರದ ಏನು ನಿಯಮಗಳು ಕಾನೂನುಬದ್ಧವಾಗಿ ನಾವು ಎಲ್ಲ ಮಾಡಬೇಕಾಗತ್ತೆ. ಇದನ್ನೆಲ್ಲ ನಾವು ಭರಿಸಿದಾಗ ಗ್ರಾಹಕರ ಮೇಲೇ ನಾವು ಇದನ್ನ ಹೊರೆ ಹಾಕಬೇಕಾಗತ್ತೆ. ಯಾಕೆಂದರೆ ನಾವು 1 ತಿಂಗಳು 2 ತಿಂಗಳು ಇದನ್ನು ನಾವು ಅನುಭವಿಸ್ಬೋದು. ಅದಾದಮೇಲೆ ನಾವು ದರ ಜಾಸ್ತಿ ಮಾಡಿ ನಮ್ಮ ಒಂದು ಲಾಸ್ ಏನಾಗ್ತಿದೆ ಅದನ್ನು ಭರಿಸೋವಂಥ ವ್ಯವಸ್ಥೆಗೆ ನಾವು ಹೋಗಬೇಕಾಗತ್ತೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಮೊದಲೇ ದೊಡ್ಡ ಹೊಡೆತ ಬಿದ್ದಿದೆ. ಗ್ಯಾಸ್ ಬೆಲೆ ಗಗನಕ್ಕೇರಿದೆ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಇಂಥ ಹೊತ್ತಲ್ಲಿ ಕಾರ್ಮಿಕರ ವೇತನ ಪರಿಷ್ಕರಣೆ ಮಾಡಿದ್ರೆ ದರ ಏರಿಕೆ ಅನಿವಾರ್ಯ ಅನ್ನೋದು ಹೋಟೆಲ್ ಮಾಲೀಕರ ಮಾತು. ರಾಜ್ಯದಲ್ಲಿ ಸದ್ಯ 30,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಬೆಂಗಳೂರಲ್ಲೇ 15,000ಕ್ಕೂ ಹೆಚ್ಚು ರೆಸ್ಟೋರೆಂಟ್ ಹಾಗೂ ದರ್ಶಿನಿಗಳಿವೆ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಬಹುತೇಕರು ಉತ್ತರ ಭಾರತೀಯರು. ಹಲವು ಸಣ್ಣ ಹೋಟೆಲ್ ಹಾಗೂ ದರ್ಶಿನಿಗಳಲ್ಲಿ ಕನಿಷ್ಠ ವೇತನವನ್ನು ನೀಡುತ್ತಿಲ್ಲ ಅನ್ನೋ ಆರೋಪವಿದೆ. ಹೀಗಾಗಿಯೇ ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಆದರೆ ಹೋಟೆಲ್ನವರು ಗ್ರಾಹಕರ ಜೇಬಿಗೆ ಬರೆ ಹಾಕುವ ಮುನ್ಸೂಚನೆ ನೀಡಿದ್ದಾರೆ. ಇದು ಗ್ರಾಹಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಇದು ಮಾಡ್ತಾರೆ. ಬಟ್ ಏನಂದ್ರೆ ಈಗ ಇವರು ಅಮೌಂಟ್ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಹೋಟೆಲ್ ಬಿಸ್ನೆಸ್ಸಲ್ಲಿ, ಅವ್ರಿಗೆ ಅದು ವರ್ಕೌಟ್ ಆಗುತ್ತೋ ಅದನ್ನು ನೋಡ್ಕೊಂಡು ಅದು ಪ್ರಕಾರ ಮಾಡ್ತು ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಆಗುತ್ತೆ ಸರ್.
ಅದೇ ಅದರಲ್ಲಿ ಆವ್ರೇಜಲ್ಲಿ ನೋಡಿಕೊಂಡು ಎಲ್ಲಿ ಕಡಿಮೆ ಇದೆ ಅಲ್ಲಿ ಜನ ಹೋಗ್ತಾರೆ ಅಷ್ಟೇ. ಹೌದು 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 ಅದು ಎಲ್ಲರೂ ಅದು ಸಫರ್ ಮಾಡಲೇಬೇಕು ಸರ್. ಅದು ಬಟ್ ಏನಂತಂದರೆ ಬಿಸ್ನೆಸ್ ಮಾಡೋರು ಅವರು ಯೋಚನೆ ಮಾಡಬೇಕು. ಈಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರದ್ದು ಡೈಲಿ ಖರ್ಚುಗಳಿರುತ್ತೆ, ತಿಂಗಳಾದರೂ ಸಂಬಳ ಕೊಡಲೇಬೇಕು. ಬಿಸ್ನೆಸ್ ಎಷ್ಟಾದ್ರೂ ಆ ಎಕ್ಸ್ಪೆನ್ಸಸ್ ಹೊತ್ತು ಅವ್ರು ಬೇರೆ ಮಾಡಲೇಬೇಕಾಗುತ್ತಲ್ಲ ಸರ್. ಸರ್ ಇವಾಗ ಇದು ಯಾರು ತಪ್ಪು ಅಂತ ನಮ್ಗೆ ಹೇಳಕ್ ಬರ್ತಾ ಇಲ್ಲ. ಈ ಸರ್ಕಾರದ ತಪ್ಪು ಅಥವಾ ಈಗ ನೋಡಿ, ಈಗ ಯುದ್ಧಗಳಾಯ್ತು, ಗ್ಯಾಸ್ ಇದಾಯ್ತು, ಇವ್ರನ್ನ ನಾವು ತಪ್ಪು ಅಂತ ಇವ್ರನ್ನ ದೂರಕ್ಕೆ ಬರಲ್ಲ. ಯಾಕಂತಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ. ಗ್ಯಾಸಿಗೆ 1 ಡಬಲ್ ತ್ರಿಬಲ್ ತಗೊಂಡು ಅವರು ಅದನ್ನು ಮ್ಯಾನೇಜ್ ಮಾಡಬೇಕು. ಜೊತೆಗೆ ಅದರಲ್ಲಿ ತುಂಬಾ ಹೊರೆ ಹಾಕಿದ್ರೆ ಜನಸಾಮಾನ್ಯರಿಗೆ ಹೊರೆ ಸರ್. ಇದರಿಂದ ಅವ್ರ ಪಾಪ ವರ್ಕರ್ಸಿಗೆ ಅವ್ರು ಸ್ಯಾಲ್ರಿ ಕೊಡಬೇಕು. ಅವರು ಮೇಂಟೈನ್ ಮಾಡಲಿಲ್ಲ ಅಂದಾಗ ಹೋಟೆಲ್ ಮುಚ್ಚೋಗುತ್ತೆ ಅಲ್ಲ. ಈಗ ಅದಕ್ಕೇನು ಮಾಡ್ತಾರೆ, ಅವರು ಗ್ರಾಹಕರ ಮೇಲೆ ಹಾಕ್ತಾರೆ ರೇಟ್ನ. ಇದನ್ನ ಸಾರ್ವಜನಿಕರು ಪ್ರತಿಭಟಿಸಬೇಕು. ಆಮೇಲೆ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಅವರು ಒಂದು 50 ರೂಪಾಯಿ ಊಟ ಅಂದರೆ ಅವ್ರು 70 ರೂಪಾಯಿ ಮಾಡಿದ್ರೆ ತಿನ್ನಲೇಬೇಕು ಅನಿವಾರ್ಯ ಇದ್ದಾಗ ನೋಡ್ತೀವಲ್ಲ. ಹಾಗಾಗಿ ಇದು ಅನಿವಾರ್ಯ ಅನ್ನೋದಕ್ಕಿಂತ ಸರ್ಕಾರಗಳು ತುಂಬ ಜವಾಬ್ದಾರಿ ತಗೋಬೇಕು. ಎಲ್ಲ ಸರ್ಕಾರಗಳು ಜವಾಬ್ದಾರಿ ತಗೋಬೇಕು. ಏನು ಎಲ್ಲಿ ಡ್ಯಾಮೇಜ್ ಆಗಿದೆ, ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಸರಿಗೆ ಫುಲ್ಫಿಲ್ ಮಾಡುವಂಥ ಇವ್ರದ್ದೆಲ್ಲ ಸರ್ವಿಸ್ ಮೋಟಿವ್ ಇರಬೇಕು. ಒಂದು ಕಡೆ ಕಾರ್ಮಿಕರ ಹಕ್ಕು ಮತ್ತು ಕನಿಷ್ಠ ವೇತನದ ಪ್ರಶ್ನೆ, ಇನ್ನೊಂದು ಕಡೆ ಹೋಟೆಲ್ನವರಿಗೆ ಹೊರೆಯಾಗೋ ಆತಂಕ. ಆದರೆ ಇದರ ಬೆಲೆ ತೆರೋದು ಮಾತ್ರ ಗ್ರಾಹಕರು. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರು ಪೊಲೀಸರು ಪ್ರತ್ಯೇಕ 2 ರಾಬರಿ ಪ್ರಕರಣಗಳನ್ನ ಬೇಟೆಯಾಡಿದ್ದಾರೆ. ಯಾರೂ ಇಲ್ಲದ ಹೊತ್ತಲ್ಲಿ ಮೂಟೆ ಮೂಟೆ ಚಿನ್ನ ಬೆಳ್ಳಿ ಹೊತ್ಕೊಂಡು ಹೋದವರಿಗೆ ಖೆಡ್ಡ ತೋಡಿದ್ದಾರೆ. ಕಾಶಿ ಯಾತ್ರೆಗೆ ಹೋಗಿದ್ದಾಗ ಕಳ್ಳರ ಕರಾಮತ್ತು. ಲಾಕರ್ ಹೊತ್ತೊಯ್ದ್ರು, ಚಿನ್ನವನ್ನ ಮೂಟೆ ಕಟ್ಟಿದ್ರು. ಒಂಟಿ ಮನೆ, ಬೀಗ ಹಾಕಿದ್ದ ಮನೆ ಅಥವಾ ಜನರ ಸುಳಿವೆ ಇಲ್ಲದ ಮನೆಗಳಿದ್ರೆ ಸ್ವಲ್ಪ ಹುಷಾರಾಗಿರಿ. ಮನೆಗೆ ಬೀಗ ಹಾಕಿ ಹೋಗೋದಕ್ಕೂ ಮೊದಲು 10 ಬಾರಿ ಯೋಚನೆ ಮಾಡಿ. ಯಾಕಂದ್ರೆ ಇಂಥ ಮನೆಗಳೇ ಕಳ್ಳರ ಮೇನ್ ಟಾರ್ಗೆಟ್. ಜನರ ಸುಳಿವಿಲ್ಲ ಅನ್ನೋದು ಗೊತ್ತಾದ್ರೆ ಸಾಕು, ಕಣ್ಮುಚ್ಚಿ ಕಣ್ಬಿಡೋದ್ರೊಳಗೆ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಈಗ ಬೆಂಗಳೂರಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಕಾಶಿಗೆ ಹೋಗಿದ್ದ ಕುಟುಂಬಸ್ಥರು ವಾಪಸ್ ಬಂದು ನೋಡೋದ್ರೊಳಗೆ ಇಡೀ ಮನೆಯನ್ನೇ ಕ್ಲೀನ್ ಕೃಷ್ಣಪ್ಪ ಮಾಡಿದ್ದಾರೆ. ಮಾರ್ಚ್ 26ನೇ ತಾರೀಕು ಬ್ಯಾಡರಹಳ್ಳಿ ಸಿಂಡಿಕೇಟ್ ಲೇಔಟ್ನಲ್ಲಿ ಕಳ್ಳರು ಭರ್ಜರಿ ಬೇಟೆಯಾಡಿದ್ರು. 2-3 ದಿನದಿಂದ ಇಡೀ ಏರಿಯಾವನ್ನ ರೌಂಡ್ಸ್ ಹೊಡೆಯುತ್ತಿದ್ದವರು ಈ ಮನೆಯ ಮೇಲೆ ಕಣ್ಣು ಹಾಕಿದ್ರು. ಯಾಕಂದ್ರೆ ಕುಟುಂಬಸ್ಥರೆಲ್ಲ ಕಾಶಿಗೆ ಹೋಗಿದ್ರು. ಹೀಗಾಗಿ ಮನೆಯ ಗೇಟ್ ಬಳಿಯೇ ಹಾಲು ಹಾಗೂ ಪೇಪರ್ ಬಿದ್ದಿದ್ವು. ಇದನ್ನ ನೋಡ್ತಿದ್ದಂತೆ ಕಳ್ಳರಿಗೆ ಪಕ್ಕ ಆಗೋಗಿತ್ತು. ಇದೇ ಮನೆಯಲ್ಲದೆ ದರೋಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಕತ್ತಲ ರಾತ್ರಿ ಮನೆಗೆ ನುಗ್ಗಿದವರು ಇಡೀ ಲಾಕರ್ ಒಡೆಯೋದಕ್ಕೆ ನೋಡಿದ್ದಾರೆ. ಆದರೆ ಏನೇ ಮಾಡಿದ್ರೂ ಆಗದಿದ್ದಾಗ ಲಾಕರ್ ಅನ್ನೇ ಹೊತ್ತೊಯ್ದು 70 ಲಕ್ಷ ಮೌಲ್ಯದ ಅರ್ಧ ಕೆಜಿ ಚಿನ್ನ, 1.5 ಲಕ್ಷ ನಗದು ಮತ್ತು 750 ಗ್ರಾಂ ಬೆಳ್ಳಿಯನ್ನ ಗಂಟು ಮೂಟೆ ಕಟ್ಟಿದ್ರು. ಇದ್ಯಾವುದರ ಸುಳಿವು ಇಲ್ಲದ ಕುಟುಂಬಸ್ಥರು ತೀರ್ಥಯಾತ್ರೆ ಮುಗಿಸಿ ಬರ್ತಿದ್ದಂತೆ ಬಿಗ್ ಶಾಕ್ ಆದಿತ್ತು. ಕಳ್ಳತನ ಆಗಿದ್ದು ಗೊತ್ತಾಗ್ತಿದ್ದಂತೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಹೀಗಾಗಿ ತನಿಖೆ ಶುರು ಮಾಡಿದ ಖಾಕಿ ಪಡೆ 3 ಖದೀಮರ ಕೈಗೆ ಕೋಣ ತೊಡಿಸಿದ್ದಾರೆ. ಅಂದಾಜು 64.73 ಲ್ಯಾಕ್ಸ್ದು ಗೋಲ್ಡ್, ಸಿಲ್ವರ್ ಮತ್ತು ಕ್ಯಾಶ್ ರಿಕವರಿ ಆಗಿದೆ. ಇದರಲ್ಲಿ ಕೂಡ 2 ಆರೋಪಿಯವರು, ಅದರಲ್ಲಿ ಒಬ್ಬ ಆರೋಪಿ ಮೇಲೆ 40 ಕೇಸ್ ಇದೆ. ಬೆಂಗಳೂರು ಸುತ್ತಮುತ್ತ ಮತ್ತು ತುಮಕೂರು ಡಿಸ್ಟ್ರಿಕ್ಟಲ್ಲಿ ಒಬ್ಬ ಆರೋಪಿಯವರು ಸಿಗಬೇಕು. ಒಬ್ಬ ಅಥವಾ ಇಬ್ಬರು, ಸದ್ಯಕ್ಕೆ ಒಬ್ಬಂದು ಹೆಸರು ಗೊತ್ತಾಗಿದೆ. ಬಂಗಾರ ಆಗಿದ್ರೆ ಮುಟ್ಟಲ್ಲ, ಬೆಳ್ಳಿ ಕಂಡ್ರೆ ಬಿಡಲ್ಲ. ಭೂಮಿ ಮೇಲೆ ಎಂತೆಂಥ ಕಳ್ಳರಿದ್ದಾರೆ ನೋಡಿ. ಬ್ಯಾಡರಹಳ್ಳಿಯಲ್ಲೇ ಚಿನ್ನದ ಮೂಟೆಯನ್ನೇ ದರೋಡೆ ಮಾಡಿದ್ರೆ, ಬಾಗಲಗುಂಟೆಯಲ್ಲಿ ರಾಶಿ ರಾಶಿ ಚಿನ್ನಾಗಿದ್ರೂ ಮುಟ್ಟಿಲ್ಲ. ಇವರೊಂಥರ ಡಿಫರೆಂಟ್ ಕಳ್ಳರು. ಏಪ್ರಿಲ್ 27ನೇ ತಾರೀಕು ಹೆಸರಘಟ್ಟ ಮುಖ್ಯ ರಸ್ತೆಯಲ್ಲಿರೋ MB ಜ್ಯುವೆಲರ್ಸ್ನ ಗೋಡೆ ಕೊರೆದು ಒಳನುಗ್ಗಿದ್ರು. ಈ ವೇಳೆ ರಾಶಿ ರಾಶಿ ಚಿನ್ನಾಗಿದ್ರು ಮುಟ್ಟದ ಖದೀಮರು 70 ಕೆಜಿ ಬೆಳ್ಳಿ ಜೊತೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ರು. ಇವರ ಹಿಂದೆ ಬಿದ್ದ ಪೊಲೀಸರು ಈಗ ಕಂಬಿ ಹಿಂದೆ ತಳ್ಳಿದ್ದಾರೆ. 70 ಕೆಜಿ ಸಿಲ್ವರ್ ಒಂದು ಅಂಗಡಿಯಿಂದ ಕಳ್ಳತನಾಗಿತ್ತು. ಸಾಕಷ್ಟು ಚರ್ಚೆ ಆಯಿತು. ಯಾಕೆಂದರೆ ಗೋಡೆ ಹಿಂದ್ಗಡೆಯಿಂದ ಗೋಡೆ ಬ್ರೇಕ್ ಮಾಡಿ ಎಂಟ್ರಿ ಆಗಿ ಈ ಥರ ಮಾಡಿದರು. ಬಟ್ ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ 3 ಜನಗೆ ಅರೆಸ್ಟ್ ಮಾಡಿದ್ದಾರೆ.
ಒಟ್ನಲ್ಲಿ ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಮಿತಿ ಮೀರ್ತಿದ್ದು ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕುವ ಕೆಲಸ ಮಾಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. 4,500 ಕೋಟಿ ವಂಚನೆ ಪ್ರಕರಣದಲ್ಲಿ ಸಿಲುಕಿರುವಂತಹ ಶಿವಾನಂದ ನೀಲಣ್ಣವರ್ ವಿಲವಿಲ ಒದ್ದಾಡ್ತಿದ್ದಾರೆ. ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ನೀಲಣ್ಣವರ್ ಬುಡಕ್ಕೆ ಕೈ ಹಾಕಿದ್ದಾರೆ. ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್, ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಡೈಲಾಗ್ ವೀರನಿಗೆ ತಪ್ಪದ ಕಾನೂನು ಸಂಕಷ್ಟ. ಕೋಟಿ ಕೋಟಿ ಅವ್ಯವಹಾರ, ನೀಲಣ್ಣನವರ್ ಕಾರು ಜಪ್ತಿ. ಶಿವಾನಂದ ನೀಲಣ್ಣನವರ್ ಬರೋಬ್ಬರಿ 4,500 ಕೋಟಿ ವಂಚನೆ ಆರೋಪ ಹೊತ್ತ ಸೂತ್ರಧಾರ. ಮಾತಲ್ದೆ ಮನೆ ಕಟ್ಟು ಮೋಡಿಗಾರನಿಗೆ ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ತುಂಬಿದ ಸಭೆಯಲ್ಲದೆ ಸಾವಿರಾರು ಜನರ ಮುಂದೆ ಉದ್ದುದ್ದ ಡೈಲಾಗ್ ಹೊಡೆಯುತ್ತಿದ್ದ ಡೈಲಾಗ್ ಕಿಂಗ್ ಪೊಲೀಸರ ಕೈಲಿ ತಗಲಾಕೊಂಡು ವಿಲವಿಲ ಒದ್ದಾಡ್ತಿದ್ದಾರೆ. ಮೇಲಿಂದ ಮೇಲೆ ಥ್ರಿಲ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ಮತ್ತೆ ಬೆಳಗಾವಿಗೆ ಕರೆತಂದಿದ್ದಾರೆ. ನನಗೋಸ್ಕರ ಬದುಕ್ತೇನೆ. ನೀಲಣ್ಣನವರನ್ನ ವಶಕ್ಕೆ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬೆಂಡೆತ್ತಿದ್ರು. ಒಂದು ದಿನವೂ ಟೈಮ್ ಕೊಡದಂತೆ 4,500 ಕೋಟಿ ಮೂಲದ ರಹಸ್ಯ ಕೆದಕೋ ಕೆಲಸ ಮಾಡಿದ್ರು. ಆದ್ರೆ ನಾಳೆಗೆ ನೀಲಣ್ಣನವರ್ ಕಸ್ಟಡಿ ಅಂತ್ಯವಾಗಲಿದೆ. ಹಾಗಾಗಿ ನಿನ್ನೆ ರಾತ್ರಿಯೇ ಬೆಳಗಾವಿಗೆ ಕರೆತಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿದ್ದಾರೆ. ಅಲ್ಲದೆ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ನೀಲಣ್ಣನವರ ಪತ್ನಿ ಮುಂದೆಯೇ ವಿಚಾರಣೆ ಮಾಡಿದ್ರು. ನಂತರ ಶಿವಾನಂದ ಬಳಸ್ತಿದ್ದ ಡಿಫೆಂಡರ್ ಕಾರು, ಟೊಯೋಟಾ ವೆಲ್ಫೇರ್, ಮರ್ಸಿಡೀಸ್ ಕಾರನ್ನ ಜಪ್ತಿ ಮಾಡಿ ಪಂಚನಾಮೆ ಮಾಡಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷನಿಗೆ ಸಿಐಡಿ ಅಧಿಕಾರಿಗಳ ಡ್ರಿಲ್. ಕೋಟಿ ಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಕರವೇ ಜಿಲ್ಲಾಧ್ಯಕ್ಷನಿಗೂ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ಉತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕೆ ಅಭಿಲಾಷ್ಗೆ 17 ಲಕ್ಷ ಮೌಲ್ಯದ ಕಾರನ್ನ ನೀಲಣ್ಣನವರ್ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಹೀಗಾಗಿ ಕರವೇ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೆ ನೋಟಿಸ್ ನೀಡಿದ್ರು ಪೊಲೀಸರು. ಯಾವಾಗ ಪೊಲೀಸರಿಂದ ನೋಟಿಸ್ ಬಂತು, ಕಾರು ಸಮೇತ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸೈನಿಕರು ಅತಿ ಹೆಚ್ಚು ಹಣ ಹೂಡಿಕೆ ಮಾಡಿದ್ದೇ ಮಾಜಿ ಸೈನಿಕರು. ಹೀಗಾಗಿ ನಮ್ಮ ಹಣವನ್ನ ಮೊದಲು ವಾಪಸ್ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ. ನಮ್ಮೆಲ್ಲ ಮಾಜಿ ಸೈನಿಕರೇನು ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಒಂದು ವೇಳೆ ಆ ಹಣವನ್ನ ಹೂಡಿಕೆ ಮಾಡಿದಂತ ಹಣವನ್ನ ಮರಳಿ ವಂಚನೆಗೊಳಗಾದವರಿಗೆ ಅಥವಾ ಹೂಡಿಕೆ ಮಾಡಿದಂಥವರಿಗೆ ನೀಡಬೇಕಂತಂದ್ರೆ ಯಾವ ರೀತಿ ನಾವು ನೀಡಬೇಕು ಅನ್ನುವಂಥದ್ದು ವಿಷಯವನ್ನ ನಾವು ಆಲಿಸಿದ್ದೀವಿ. ಒಂದು ವೇಳೆ ಹಾಗೇನಾದರೂ ಮಾಡಲು ಪ್ರಯತ್ನ ಆದರೆ ಮೊದಲನೇದಾಗಿ ನಮ್ಮ ಸೈನಿಕರನ್ನ ಅದರಲ್ಲಿ ಪರಿಗಣಿಸಿ ಅವರ ಹಣವನ್ನ ಮರುಕಳಿಸಬೇಕಂತೇಳಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ. ಈ ಮೂಲಕ ಈವರೆಗೆ ನೀಲಣ್ಣನವರಿಗೆ ಸೇರಿದ 15 ಅಕೌಂಟ್ಗಳಲ್ಲಿದ್ದ ಹಣವನ್ನ ಫ್ರೀಸ್ ಮಾಡಲಾಗಿದೆ. ಆದರೆ ಬೇರೆ ಎಲ್ಲಾದರೂ ಹೂಡಿಕೆ ಮಾಡಿದ್ರಾ ಅನ್ನೋ ಅನುಮಾನದ ಮೇರೆಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಸಿಐಡಿ ಇಕ್ಕಳದಲ್ಲಿ ಸಿಲುಕಿರೋ ನೀಲಣ್ಣನವರ್ ವಿಲವಿಲ ಒದ್ದಾಡ್ತಿರೋದಂತೂ ಸತ್ಯ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.